ಬೆಂಗಳೂರಿನಲ್ಲಿ ಕೋಟ್ಯಾಧೀಶ ಉದ್ಯಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಆದಂತಹ ಘಟನೆ ಇದು. ಕೋಟ್ಯಾಧೀಶ ಉದ್ಯಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕಚೇರಿಯಲ್ಲೇ ಎದೆಗೆ ಗುಂಡಿಕ್ಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಐಟಿ ದಾಳಿಯ ಸಂದರ್ಭದಲ್ಲಿ ಸ್ವಯಂ ಶೂಟ್ ಮಾಡಿಕೊಂಡಿದ್ದಾರೆ, ಸೂಸೈಡ್ ಮಾಡಿಕೊಂಡಿದ್ದಾರೆ. ದಾಳಿ ನಡೆಸಿ ಸಾಕಷ್ಟು ಸಾಕ್ಷಿ ದಾಖಲೆಯನ್ನ ಕಲೆ ಹಾಕಿತ್ತು ಐಟಿ. ಕಳೆದ 3 ದಿನಗಳ ಹಿಂದೆ ಮತ್ತೆ ಕಚೇರಿಗೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ರು. ದಾಖಲೆಗಳ ಪತ್ತೆ ಕಾರ್ಯ ನಡೆಸ್ತಾ ಇದ್ರು ಐಟಿ ಅಧಿಕಾರಿಗಳು. ಕಚೇರಿಯಲ್ಲಿ ಇದ್ದಂತಹ ಒಂದು ರೂಮ್ ಡಿಸೆಂಬರ್ನಿಂದ ಸೀಲ್ ಮಾಡಲಾಗಿತ್ತು. ನಿನ್ನೆ ಸೀಲ್ ಮಾಡಿದಂತಹ ರೂಮ್ನಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಲಾಗಿತ್ತು. ನಿನ್ನೆ ಮಧ್ಯಾಹ್ನ 3:15ಕ್ಕೆ ಪರಿಶೀಲನೆಯ ಸಂದರ್ಭದಲ್ಲಿ ಚೇಂಬರ್ಗೆ ಬಂದಿರ್ತಾರೆ ರಾಯ್. ಈ ವೇಳೆಯಲ್ಲಿ ರೂಮ್ ಬ್ಲಾಕ್ ಮಾಡಿಕೊಂಡು ಫೈರ್ ಅನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಅಶೋಕನಗರ ಪೊಲೀಸರಿಂದ ಮುಂದುವರೆದಿದೆ ತನಿಖೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ನಡೆಯಲಿದೆ ಪೋಸ್ಟ್ ಮಾರ್ಟಮ್ ಕಾರ್ಯ. ನೋಡಿ, ದುಡ್ಡಿದ್ರೆ ಎಲ್ಲವೂ ಕೂಡ ಸಿಕ್ಕಿಬಿಡುತ್ತೆ ಅಂದರೆ ನೋಡಿ, ದುಡ್ಡು ನೆಮ್ಮದಿನೂ ಕೂಡ ಕೆಡಿಸುತ್ತೆ. ದುಡ್ಡಿನಿಂದ ಹೋದರೆ ಹೌದು ಎಲ್ಲವೂ ಕೂಡ ಸಿಗುತ್ತೆ, ಬಟ್ ಒನ್ ಟೈಮ್ ಆ ದುಡ್ಡಿನಿಂದಲೇ ಕೂಡ ನಾವು ಏನು ಆಗ್ಬಿಡುತ್ತೆ, ನಮ್ಮ ಜೀವನ ಏನೂ ಇಲ್ಲ ಅನ್ನುವಂತಹ ಮಟ್ಟಕ್ಕೂ ಕೂಡ ಕೆಲವೊಂದು ಸಮಯದಲ್ಲಿ ಆಗತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನೋಡಿ, ದುಡ್ಡಿದೆ, ಕೋಟ್ಯಾಧೀಶ್ವರ, ಯಾವ ಫ್ಲೈಟ್ ಬೇಕು ನಿಮಗೆ ಆ ಫ್ಲೈಟನ್ನೇ ಕೊಂಡುಕೊಳ್ಳುವಂತಹ ಕೋಟ್ಯಾಧೀಶ್ವರ. ಈ ಕೋಟ್ಯಾಧೀಶ್ವರ ಇವತ್ತು ತನ್ನ ಸಾವನ್ನ ತಾನೇ ತಂದುಕೊಂಡಿದ್ದಾರೆ. ಕಾರಣ ಏನು? ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಈಗ ಕಳೆದ 3 ದಿನಗಳ ಹಿಂದನೂ ಕೂಡ ದಾಳಿ ಮಾಡಿದ್ರು. ಜೊತೆಗೆ ಅದರ ಮುಂದಿನ ಭಾಗವಾಗಿಯೂ ಕೂಡ ನಿನ್ನೆ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮಾನ ಮರ್ಯಾದೆ ಅಂತ ಹೇಳಿ ಅಂಜಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸಿಜೆ ರಾಯ್. ಇಂಥದ್ದಿಲ್ಲ ಅನ್ನೋ ಹೋಗಿಲ್ಲ. ಅವರ ಲೈಫ್ ಸ್ಟೈಲನ್ನು ನೋಡಿದ್ರೆ ಐಷಾರಾಮಿ ಬದುಕು. ಇಂಥದ್ದಿಲ್ಲ. ಮನೇಲಿ ಆಳು ಕಾಳು, ಮನೇಲಿ ಕೆಲಸದವರಂತೆ, ತಾನು ಆಸೆ ಪಟ್ಟಿದ್ನ ಆ ಕ್ಷಣದಲ್ಲೇ ಪಡೆದುಕೊಳ್ಳುವಂತಹ ಶ್ರೀಮಂತ ಆತ. ಎಲ್ಲವೂ ಕೂಡ ಇದೆ, ತನ್ನ ಸುತ್ತ ಎಲ್ಲವೂ ಕೂಡ ಇದೆ. ಆದರೆ ಅಧಿಕಾರಿಗಳು ಯಾವಾಗ ದಾಳಿಯನ್ನು ನಡೆಸ್ತಾರೆ, ಜೊತೆಗೆ ಮಾನ ಮರ್ಯಾದೆಗೆ ಅಂಜಿ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಿನ್ನೆ ಸಿಜೆ ರಾಯ್. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಅಂದರೆ 10 ಗಂಟೆಗೆ ಅವರ ಪೋಸ್ಟ್ ಮಾರ್ಟಮ್ ಅನ್ನು ಕೂಡ ನಡೆಸಲಾಗುತ್ತೆ. ಅಧಿಕಾರಿಗಳು ಒಂದು ಕಡೆ ಪರಿಶೀಲನೆಯನ್ನು ಮಾಡ್ತಾ ಇದ್ರು, ಮತ್ತೊಂದು ಕಡೆ ಏನು ಸೀಸ್ ಮಾಡಲಾಗಿತ್ತು ಆ ರೂಮ್ನಲ್ಲಿ ನೋಡಿ ಹೋಗಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರೇ ಸೆಲ್ಫ್ ಗುಂಡನ್ನು ಅವರೇ ಎದೆಗೆ ಆರಿಸ್ಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಉದ್ಯಮಿ. ನಿನ್ನೆ 3 ಗಂಟೆಗೆ ಸರಿಸುಮಾರು 3 ರಿಂದ 4 ಗಂಟೆಯ ಸಮಯದಲ್ಲಿ ಆಗಿರುವಂತಹ ಘಟನೆ ಇದು. ಐಟಿ ದಾಳಿಯ ವೇಳೆಯಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ವಿಚಾರ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಉನ್ನತ ತನಿಖೆಯನ್ನ ಮಾಡಿ ಸತ್ಯಾಂಶ ಹೊರತರಬೇಕು. ಕೇರಳದಿಂದ ಬಂದಂತಹ ಐಟಿ ತಂಡ ಎನ್ನುವಂತಹ ಮಾಹಿತಿ ಇದೆ. ತನಿಖೆ ಮಾಡಿ ಸತ್ಯಾಂಶ ತಿಳಿಸುವಂತಹ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಐಟಿಯ ಬಗ್ಗೆ ನಾನು ಮಾತನಾಡಿದರೆ ರಾಜಕೀಯ ಆಗಿಬಿಡುತ್ತೆ. ಈ ಕಿರುಕುಳವನ್ನ ನಾವು ಖಂಡಿಸ್ತೇವೆ, ಇದು ಸರಿಯಲ್ಲ. ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನು ಎತ್ತ ಅನ್ನುವಂತಹ ವಿಚಾರ ಸಂಬಂಧವಾಗಿ ಕೂಡ ನಾನು ಮಾಹಿತಿಯನ್ನು ಕಲೆ ಹಾಕ್ತೇನೆ ಅನ್ನುವಂತಹ ವಿಚಾರವನ್ನು, ಅಂದರೆ ಐಟಿ ದಾಳಿ ವೇಳೆಯಲ್ಲಿ ಉದ್ಯಮಿ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಂಶ ಕೂಡ ಹೊರತರಬೇಕು, ತನಿಖೆ ಆಗಬೇಕು. ತನಿಖೆ ಮಾಡಿ ಇದ್ರ ಬಗ್ಗೆ ಸತ್ಯಾಂಶ ಹೊರತರ್ತೇವೆ. ಸತ್ಯಾಂಶವನ್ನು ತಿಳಿಸುವಂತಹ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡುತ್ತೆ. ಈ ಒಂದು ಕಿರುಕುಳವನ್ನು ನಾವು ಕೂಡ ಖಂಡಿಸ್ತೇವೆ, ಇದು ಸರಿಯಲ್ಲ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟರು. ಅಂದರೆ ನಿನ್ನೆ ಮಧ್ಯಾಹ್ನ 3:15ಕ್ಕೆ ನೋಡಿ ಪರಿಶೀಲನೆ ಮಾಡ್ತಾ ಇರ್ತಾರೆ ಒಂದು ಕಡೆ ಐಟಿ ಅಧಿಕಾರಿಗಳು. ಜೊತೆಗೆ ಪರಿಶೀಲನೆಯ ಸಂದರ್ಭದಲ್ಲಿ ಚೇಂಬರ್ಗೆ ಬಂದಿರ್ತಾರೆ ರಾಯ್. ಸೊ ಆ ಸಂದರ್ಭದಲ್ಲಿ ಹೋಗಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಸತ್ಯಾಂಶವನ್ನು ತಿಳಿಸುವಂತಹ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಡಿ ಕೆ ಶಿ ಅವರು ಕೂಡ ಮಾತನಾಡಿದ್ದಾರೆ. ಅನೇಕ ಐಟಿ ಇಲಾಖೆಯವರು ಬಂದು ಎನ್ಕ್ವೈರಿಗೋಸ್ಕರ ಹಿಂದೆ ಟ್ಯಾಕ್ಸ್ ರೇಡ್ ಆಗಿತ್ತು. ನಮ್ಮ ಅನೇಕ ಮತ್ತು ಅನಿಲ್ ಶರ್ಮಾ ಅವರ ತಂಡಕ್ಕೆ ಅನೇಕ ಪ್ರಶ್ನೆಗಳನ್ನು ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಬರ್ತಾರೆ.
ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ಬೇಕಾದ್ರೆ ಒಂದು 5 ನಿಮಿಷ ನನಗೆ ಟೈಮ್ ಕೊಡಿ ಅಂತ ಕೇಳಿ ಒಳಗಡೆ ಹೋಗಿ ಈ ರೀತಿ ಘಟನೆ ಆಯಿತು ಅಂತ ತಿಳಿಸಿದ್ದೆ. ಇದು ಒಂದು ಉನ್ನತ ತನಿಖೆಯನ್ನು ಮಾಡ್ತೇವೆ. ಉನ್ನತ ತನಿಖೆಯನ್ನು ಮಾಡಿಸಿ ಇದು ಸತ್ಯಾಂಶ ಏನು ಅಂತ ಕೇರಳದಿಂದ ಒಂದು ತಂಡ ಬಂದಿತ್ತು ಅಂತ ವಿಚಾರ ತಿಳಿದಿದೆ. ಯಾವುದಕ್ಕೂ ತನಿಖೆ ಆದಮೇಲೆ ಎಲ್ಲ ವಿಚಾರಗಳನ್ನು ಈಚೆ ಬರ್ತದೆ. ಇದು ಆಗಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ, ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. IT ಇಲಾಖೆಯವರು ಬಂದು ಎನ್ಕ್ವೈರಿಗೋಸ್ಕರ ಹಿಂದೆ ಟ್ಯಾಕ್ಸ್ ರೇಡ್ ಆಗಿತ್ತು. ಇವತ್ತು ಡಾಕ್ಟರ್ CJ ರಾಯ್ ಅವರು ಈ ದುರಂತ ಏನಾಗಿದೆ ಅದು ಅತ್ಯಂತ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ನಾನು ಕಾನ್ಫಿಡೆಂಟ್ ಕಂಪನಿಗೆ ಕಂಪನಿ ಪ್ರಾರಂಭದ ದಿನದಿಂದಲೂ ಕೂಡ ನಾನು ಅದರ ಲೀಗಲ್ ವಿಚಾರಗಳನ್ನು ನೋಡ್ಕೋತಾ ಇದ್ದೆ. ಆನೇಕಲ್ ಭಾಗದ ಮತ್ತು ಬೆಂಗಳೂರು ಭಾಗದ ಕೇಸುಗಳನ್ನು ಲೀಗಲ್ ಆ ಟೀಮನ್ನು ಲೀಡ್ ಮಾಡಿಕೊಂಡು ಪ್ರಾರಂಭದಿಂದಲೂ ನಾನು ಕಂಪನಿಯ ವಕೀಲನಾಗಿ ಇದ್ದೆ. ಇವತ್ತು ನಾನು ನ್ಯಾಯಾಲಯದಲ್ಲಿದ್ದಾಗ ನನಗೆ ಈ ಸುದ್ದಿ ಕೇಳಿ ಅತ್ಯಂತ ದಿಗ್ಭ್ರಾಂತನಾದೆ. ಅದು ಒಂದು ದೊಡ್ಡ ಆಲದ ಮರ. ಇವತ್ತು ಡಾಕ್ಟರ್ CJ ರಾಯ್ ಅವರು ಈ ದುರಂತ ಏನಾಗಿದೆ ಅದು ಅತ್ಯಂತ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ನಾನು ಕಾನ್ಫಿಡೆಂಟ್ ಕಂಪನಿಗೆ ಕಂಪನಿ ಪ್ರಾರಂಭದ ದಿನದಿಂದಲೂ ಕೂಡ ನಾನು ಅದರ ಲೀಗಲ್ ವಿಚಾರಗಳನ್ನು ನೋಡ್ಕೋತಾ ಇದ್ದೆ. ಆನೇಕಲ್ ಭಾಗದ ಮತ್ತು ಬೆಂಗಳೂರು ಭಾಗದ ಕೇಸುಗಳನ್ನು ಲೀಗಲ್ ಆ ಟೀಮನ್ನು ಲೀಡ್ ಮಾಡಿಕೊಂಡು ಪ್ರಾರಂಭದಿಂದಲೂ ನಾನು ಕಂಪನಿಯ ವಕೀಲನಾಗಿ ಇದ್ದೆ. ಇವತ್ತು ನಾನು ನ್ಯಾಯಾಲಯದಲ್ಲಿದ್ದಾಗ ನನಗೆ ಈ ಸುದ್ದಿ ಕೇಳಿ ಅತ್ಯಂತ ದಿಗ್ಭ್ರಾಂತನಾದೆ. ಅದು ಒಂದು ದೊಡ್ಡ ಆಲದ ಮರ. ಇವತ್ತು ಡಾಕ್ಟರ್ CJ ರಾಯ್ ಅವರು ಈ ದುರಂತ ಏನಾಗಿದೆ ಅದು ಅತ್ಯಂತ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ನಾನು